ಎಲ್ಲರಿಗೂ ನಮಸ್ಕಾರ. ಒಂದು ಕವನ ವಾಚನ ಮಾಡ್ತಾಯಿದ್ದೀನಿ. ಕವನದ ಹೆಸರು ಬದುಕಿನ ಓಟ. ಹುಟ್ಟು ಸಾವುಗಳ ಮಧ್ಯೆ ಬರುವ ಈ ಓಟ ಅದೆಷ್ಟೊಂದು ಮನಮೋಹಕ, ರಂಜಕ, ಅದೆಷ್ಟೊಂದು ಮೂಕ ವಿಸ್ಮಿತ, ಭಾವುಕ. ಈ 4 ದಿನದ ಡಬ್ಬಿ ನಾಟಕದೊಳ್ ಅಸಂಖ್ಯಾತ ರೂಪಕ ಪ್ರತಿಮೆಗಳ ಅನಾವರಣ. ಈ ಕ್ಷಣಿಕದ ಚಂಗುರತೆಯ ಸಾಗರದಲ್ಲಿ ಲೆಕ್ಕವಿಲ್ಲದಷ್ಟು ಜನ ಓಡಾಡುತ್ತಿದ್ದಾರೆ. ಅವರವರ ಬದುಕಿನ ಬಾಂಧಣದ ನೇಯ್ಗೆಯಲ್ಲಿ ಮಡಿಲಿಗೆ ಕಾಣದಾದ ಭೌತಿಕ ಕೆಂಡ ಕಟ್ಟಿಕೊಂಡು ಹೋರಾಟದ ಗಂಗಳದಲ್ಲಿ ಚಲಿಸುತ್ತಿದ್ದಾರೆ. ಈ ದಾರಿಯಲ್ಲಿ ಒಬ್ಬೊಬ್ಬರದು ಒಂದೊಂದು ಆಟದ ಬಯಲು. ಈ ಭೂಗೋಳದ ತುಂಬ ಚಲಿಸುವ ಎಲುಬುಗಳೆಷ್ಟು, ಈ ಭೂಗೋಳದ ತುಂಬ ಚಲಿಸುವ ಎಲುಬುಗಳೆಷ್ಟು. ರಾತ್ರಿ ಹಗಲು ಬಿಸಿಲು ಚಳಿ ಎನ್ನದೆ ಚಲಿಸುತ್ತಾ ಸಾಗುವ ಈ ಕಾಲುದಾರಿಯ ಪಯಣದಲ್ಲಿ ದಾರಿ ಕಾಣದೆ ತ್ರಿಶಂಕು ಸ್ಥಿತಿಯಲ್ಲಿ ಅಲೆಯುವವರು, ಗುರಿಗಳನ್ನು ಕಾಣದೆ ಬೆನ್ನು ಹತ್ತಿ ಹೋಗುವವರು, ಹಸನಾದ ಬದುಕಿಗೆ ದಾರಿ ಸಿಗದೆ ಒದ್ದಾಡುವವರು, ದಿನವಿಡೀ ಯೋಚಿಸಿದರೂ ಪ್ರಯೋಜನಕ್ಕೆ ಬಾರದ ಈ ಕಣ್ಕಟ್ಟಿನ ಮಾಯಾಬಜಾರ್ನಲ್ಲಿ ಮಿಂಚಾಗಿ ಝಗಮಗಿಸುವ ಬೆಳಕಿನ ಹುಳಗಳು. ನೋಡುತ್ತಿದ್ದಂತೆ ಬದುಕು ಕೈಜಾರಿ. ಹತಾಶೆ, ಖಿನ್ನತೆ, ಸಂಕೀರ್ಣತೆ, ಸಂದಿಗ್ಧತೆಯ ದೋಂದಿ, ನೋವು ಅವಮಾನಗಳ ಜುಗಲ್ಬಂದಿಯಲ್ಲಿ ವಿನಯದ ಡೌಲು ಸರಾಗದಲ್ಲಿ ಕಳೆದು ಹೋಗಿ ಸಂತಸದ ಸಮುದ್ರದ ನೀರು ದಿಕ್ಕಾಪಾಲಾಗಿ ಹರಿದು ಬಾಯಾರಿಕೆಗೆ ನೀರು ಸಿಗದಂತಹ ನೋಟದಲ್ಲಿ ಎಲ್ಲವೂ ಸ್ತಬ್ಧವಾಗಿರುವಾಗ ಈ ಜಂಜಡದಲ್ಲಿ ಯಾರನ್ನು ಕೇಳಬೇಕು, ಯಾವುದಕ್ಕೆ ಕೇಳಲೇಬಾರದು ಎಂದು ಕಾದಿರುವ ಎಲುಬುಗಳು ಸಲೀಸಾಗಿ ಜೀವಿಸಲು ಬಿಡದ ಉರಿಯಲ್ಲಿ ಬೆಂದು ಹೋದವರು ಕರಕಲಾಗಿ ಚರಿತ್ರೆಯಲ್ಲಿ ಸೇರಿ ಚಲನಶೀಲತೆಯ ತಂಬೆಲರು ಕರಗಿ ಹೋಯಿತು. ಈ ಆಟದ ಮೈದಾನದಲ್ಲಿ ಆಟಗಾರರು ತಮ್ಮ ಆಟ ಆಡುತ್ತಿದ್ದಾರೆ. ಆಟದ ನಿಯಮ ಗೊತ್ತಿಲ್ಲದೆ ದೂರ ಸರಿದು ಇನ್ನೇನು ಆಟದ ರಂಗೇರಿದೆ ಎನ್ನುತ್ತಲೇ ಆಟದ ನಿಯಮ ಗೊತ್ತಿಲ್ಲದೆ ದೂರ ಸರಿದು ಇನ್ನೇನು ಆಟದ ರಂಗೇರಿದೆ ಎನ್ನುತ್ತಲೇ ಬರ್ಖಾಸ್ತ ಆಗುವ ಈ ರೋಮಾಂಚನದ ಬೆಳಗು ಎಲ್ಲರಿಗೂ ಚಕಿತಗೊಳಿಸುವ ಈ ಭೃಂಗು, ಈ ಸ್ಪರ್ಧೆ ಎಂಬ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಸ್ಪರ್ಧಿಗಳೇ. ಆದರೆ ಆಟದ ತನ್ಮಯತೆ, ಸೃಜನಶೀಲತೆ ದಕ್ಕದಾದಾಗ ಬಾಡಿ ಹೋಗುವ ಕಠೋರ ಸತ್ಯ ತಿಳಿಸಿ ಕೊಡುವರು ಯಾರು? ಆದರೆ ಈ ಮಾಯಾಲೋಕದ ಉಡುಪು ಸುಲಭವಾಗಿ ಬಿಟ್ಟು ಕೊಡದೆ ದೂರ ಸರಿದು ನಿಂತು ನೋಡುವ ಭಂಗಿಗೆ ಮೂರ್ತದ ಜಲ, ಅಮೂರ್ತದ ಬೆಂಗಾವಲು ದೂರ ಸರಿದು ವೈರುಧ್ಯಗಳ ಮೇಳದಲ್ಲಿ ಸಂಕೀರ್ಣತೆ ಕುಣಿದು ಸುಸ್ತಾಗುವ ಈ ರಂಗಮಂಟಪ ನಾಗರಿಕತೆಯ ಜೊಲ್ಲಿನಲ್ಲಿ ಭಾಷೆಯ ಉಗಮ. ದಾರಿಗಳ ಸೀಳಿ ಸವೆದ ಬಿಂದು ಅದೊಂದು ಗುಂಗು. ಎಷ್ಟೇ ಚೀರಾಡಿ ಕೂಗಾಡಿ ನಡೆದರೂ ಈ ದಾರಿಯ ಇಕ್ಕೆಲಗಳಲ್ಲಿ ಬರೀ ಮುಳ್ಳಿನ ಪೊದೆ. ದಾಟಿ ಹೋಗುವ ಪರಿ ಆತ್ಮವಿಶ್ವಾಸದ ಬನಿ ಚಿಗುರುತ್ತಾ ದಾರಿ ಸವೆದರೂ ದಾರಿ ಕಾಣುತ್ತಿಲ್ಲ. ಹೆಜ್ಜೆಗಳ ನೀನಾದದ ಸರಪಳಿಯಲ್ಲಿ ಹೆಜ್ಜೆಗಳ
ನೀನಾದದ ಸರಪಳಿಯಲ್ಲಿ ಗುರುತು ಹಾಕುವ ರಹದಾರಿಗಳೆಷ್ಟು? ಲೆಕ್ಕಾಚಾರದ ದೋಂದಿಯಲ್ಲಿ ಬರೀ ಮರೀಚಿಕೆ. ಆದರೂ ಈ ಶಬ್ದ ಪ್ರಪಂಚದ ಡೇರೆಯಲ್ಲಿ ಅದೆಷ್ಟೊಂದು ಬಂಧನಗಳು ಬಿಗಿದಪ್ಪಿವೆ. ಬಿಡುಗಡೆಯ ಬೇಡಿಗೆಗೆ ಸಿಗದ ಎರಕ. ಗತಿಶೀಲತೆಯ ಕಾಣಿಕೆಯ ಬೃಂದಾವನದಲ್ಲಿ ಈಜುವ ಧೈರ್ಯ ತೋರಿಸುವ ಸಾಹಸ ಅದಮ್ಯ ಹುರುಪಿನ ಆಡುಂಬರದಲ್ಲಿ ಸಾಗುತ್ತಿದೆ ಈ ಆಟೂಟದ ಕುಸ್ತಿಯಲ್ಲಿ. ಒಮ್ಮೆ ಬಣ್ಣ ಹಚ್ಚಿಕೊಂಡರೆ ಬಣ್ಣ ಬಿಡುವುದಿಲ್ಲ. ಈ ಬಣ್ಣದ ಆಟದಲ್ಲಿ ಆಟ ಮುಂದುವರಿಸಬೇಕು. ಏಕೆಂದರೆ ಪೂರ್ತಿ ಆಟ ಆಡದೆ ಹೋದರೆ ಈ 4 ದಿನದ ದೊಂದಿಗೆ ಬೆಲೆಯೇ ಇಲ್ಲ. ಹಾಗಾಗಿ ಸುಮ್ಮನೆ ಬಿಡುವುದಿಲ್ಲ, ಗುರಿ ಇಟ್ಟು ನಡೆ. ಸುಮ್ಮನೆ ಓಡುವುದಲ್ಲ, ಗುರಿ ಇಟ್ಟು ನಡೆ. ಕಾದಿದೆ ಈ ಜಗತ್ತು ನಿನ್ನ ಹಾಜರಿಗಾಗಿ. ಗೈರು ಹಾಜರಿಯಾಗಿ ಯಾರನ್ನು ಒಪ್ಪಿಸುತ್ತೀಯ? ಇಲ್ಲಿ ಗೆದ್ದವನ ಮುಖ ಮಾತ್ರ ಕಾಣುವುದು. ಆದರೆ ಹಿಂದಿನ ಎಲುಬುಗಳ ಚರಿತ್ರೆಯೇನು? ಸೋತು ಗೆಲ್ಲಬೇಕಾ ಅಥವಾ ಗೆದ್ದು ಸೋಲಬೇಕಾ? 2 ದ್ವಂದ್ವಗಳ ಬದುಕಿನ ಲಗೋರಿಯಲ್ಲಿ ಅಗಾಧ ಸತ್ಯಗಳು ಕಾಣದೆ ಹೋಗಬಹುದು. ಕಂಡು ಕಾಣದಂತೆ ಕಾಡುವ ಈ ಪರಿ ಒಬ್ಬೊಬ್ಬರ ಪಾತ್ರ ಅವಿಸ್ಮರಣೀಯ. ಒಂದೊಂದು ಪರಿಸರದಲ್ಲಿ ಬೆಂದು ಬಂದ ಎಲುಬುಗಳು ಅದೇ ವಾರಸುದಾರರಾಗಿ ಕಣ್ಣಿಗೆ ಕಾಣುತ್ತಾರೆ. ಒಂದೊಂದು ಪರಿಸರದಲ್ಲಿ ಬಂದ ಎಲುಬುಗಳು ಆದರೆ ವಾರಸುದಾರರಾಗಿ ಕಣ್ಣಿಗೆ ಕಾಣುತ್ತಾರೆ. ಎಲ್ಲವನ್ನೂ ನೋಡುತ್ತೇನೆಂದು ಏನನ್ನೂ ನೋಡದ ಮೋಡ ಕವಿದ ವಾತಾವರಣದ ಬೆಂಕಿಯಲ್ಲಿ ಬೇಯಲು ಆರಂಭವಾದಾಗ ಕೆಂಡ ಧಗಧಗ. ಈ ಧೂಳಿನ ಆರ್ಭಟದಲ್ಲಿ ಎಷ್ಟೊಂದು ಗೌಣ. ಆದರೆ ಇದು ವಾರಸುದಾರರ ಆಯ್ಕೆಯಲ್ಲ, ಪರಂಪರೆಯ ಪಯಣವೂ ಅಲ್ಲ. ಇದೊಂದು ಮುಮ್ಮುಖ ಚಲನೆ. ಹೇಳಿ ಹೋಗದೆ ಕಾರಣ ನೀಡಿದರೆ ಕಾಲ ಯಾರ ಬಳಿಯೂ ಇಲ್ಲ. ಎಷ್ಟೊಂದು ಭೀಕರತೆಯ ನಡುವೆಯೂ ಬದುಕು ಸಾಗಿದೆ. ಸದಾ ಹರಿಯುವ ಬದುಕು ನಿರಂತರ ಚಲನೆ. ಹೀಗೆ ಮುಂದುವರೆದಿದೆ ಕಾಲಘಟ್ಟದ ನವೆಯಲ್ಲಿ. ಕಾಲ ಯಾರಿಗೂ ಸಹಾಯ ಮಾಡುವುದಿಲ್ಲ. ಕಾಲದ ಜೊತೆ ನಮ್ಮ ಚಲನೆ ಇದೆ. ಅದೆಂತಹ ಬಿರುಗಾಳಿ ಬಂದರೂ ಹೆಜ್ಜೆಗಳು ಸದಾ ಚಲಿಸುತ್ತಲೇ ಇರಲಿ. ಈ ಚಲನೆ ಸದಾ ಜೊತೆ ಇರಲಿ. ಈ ಓಡಾಟ ಸದಾ ಜೀವಂತ. ಗುರಿಯ ಕಡೆಗೆ ಗಮನವಿರಲಿ. ಎಲ್ಲರಿಗೂ ನಮಸ್ಕಾರ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಅಕಸ್ಮಾತ್ ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಈಚಿನೂರ್ ಕನ್ನಡ ಚಾನಲ್, ಇದು ನಿಮ್ಮ ಚಾನಲ್. ನಮಸ್ಕಾರ.